ನಮಸ್ಕಾರ ಎಲ್ಲ ಅವಗಾಡ ಮಂದಿಗೆ ದೋಸ್ತ ಈ ವಿಡಿಯೋ ನೀ ಇವತ್ತು ಫುಲ್ ಕ್ಯೂರಿಯಾಸಿಟಿಯಿಂದ ಕೊಟ್ಟು ನೋಡಾಕತ್ತಿ. ಅದಕ್ಕೆ ಕಾರಣ ನಿನ್ನ ದೋಸ್ತ ಆಗ್ಯಾನ ನೆನಪಿಟ್ಕೋ. ಇವತ್ತು ನಾ ಇಲ್ಲಿ ವಿಡಿಯೋ ಮಾಡಾಕತ್ತ ಕೂತು ನಿಂತು ಹೊಯ್ಕೋಕತ್ತ ಅದಕ್ಕೆ ಕಾರಣ ನನ್ನ ದೋಸ್ತ ಕಾರಣ. ಅವನ ಇವತ್ತು ನಿಂಗೆ ಮನ್ಯಾಗ ಮರ್ಯಾದೆ ಇಲ್ಲ. ಊರಾಗ 4 ಮಂದಿ ಬಾಯಿಗೆ ಬಂದಾಗ ಉಗಳಾಕತ್ತಾರೋ. ಶಾಲ್ಯಾಗೂ ಬೇಸರಾಗಿದೆ, ಮನ್ಯಾಗೂ ಬೇಸರಾಗಿದೆ, ಭೂಮಿ ತಲಿಮಿಗೂ ಬೇಸರಾಗಿದೆ. ಅದಕ್ಕೆ ಕಾರಣ ಬೇರೆ ಯಾರು ಅಲ್ಲೋ ಅಲ್ಲೇ ನಿನ್ನ ಬಾಜುದಲ್ಲ ನಿನ್ನ ಚಡ್ಡಿ ದೋಸ್ತ ಅವ ಹೋಗ್ಸೋ ಮಗ ಕಾರಣ ಆಗ್ಯಾನ. ಕನಕಿ ಹೇಳ್ತಾನೆ ಕೇಳೋ, ಇದಕ್ಕೆ ಅವ ಕಾರಣ ಆಗ್ಯಾನ. ಯಾಕಂದ್ರೆ ನೀ ಈ ಪರಿಸ್ಥಿತಿಗೆ ಬಂದಿ ಲಾಸ್ಟಿಗೆ ನನ್ನ ವಿಡಿಯೋ ನೋಡಾಕೈತಿ ಅಂದ್ರೆ ನಿನ್ನ ದೋಸ್ತರಿಗೆ ಎಷ್ಟು ಬರಿಗೆಟ್ಟು ನಿಂತಾರು. ಬಾಳೆ ತಿರುಗಿ ನಿನ್ನ ಎಷ್ಟು ಬರಿಗೆಟ್ಟು ಮಾಡ್ಯಾರು ಅಂತ ನನಗೆ ಗೊತ್ತಾಗಿಬಿಟ್ಟದ. ನೀ ಏನು ಹೇಳುದು ಬೇಡ, ಒಟ್ಟೆ ಹೇಳಕ್ ಹೋಗ್ಬೇಡ. ನೀ ಒಟ್ಟೆ ಹೇಳ್ಬೇಡ, ದಯವಿಟ್ಟು ನಿನ್ನ ಕಾಲು ಕೈ ಬುತ್ತಿಗೆ ಒಟ್ಟೆ ಹೇಳಕ್ ಹೋಗ್ಬೇಡ. ನನಗೆ ಗೊತ್ತಾಗ್ಯದ ನೀ ಯಾವತ್ತು ನನ್ನ ವಿಡಿಯೋ ನೋಡಿ ನೀ ನೋಡಕ್ ಕೂತಿಲ್ಲೋ ಅವತ್ತ ಗೊತ್ತಾತ. ಈ ಸೋಳಿ ಮಕ್ಕಳು ಇವರ ಹಳ್ಳಕ್ಕೆ ದೂಕ್ಷಾರತ್ತ ಗೊತ್ತಾಗೈತಿ. ನಾ ಏನು ವಿಡಿಯೋ ಮಾಡಾಕತ್ತ ಆ ಹೋಸು ಮಕ್ಕಳು ನಾನು ಎಷ್ಟು ದೂರ ದೂಕ್ಷಾರತ್ತ ನಿನಗೂ ಅರ್ಥ ಆಗಿರ್ಬೇಕದ. ಯಾಕಂದ್ರೆ ನೀನು ತತ್ವಜ್ಞಾನಿನೇಪ್ಪ. ವಿಡಿಯೋ ಮಾಡವ್ ನಾ ಇಲ್ಲಿ ತತ್ವಜ್ಞಾನಿ ಅಲ್ಲ, ಅದನ್ನ ನೋಡಿ ನೀ ಅರ್ಥ ಮಾಡ್ಕೋತಿರು. ಅಟ್ ನೀ ದೊಡ್ಡ ತತ್ವಜ್ಞಾನಿ ನನಗೆ ಗೊತ್ತಾತು. ನನ್ನ ಜೀವನದಾಗ ನಾ ಇವತ್ತು ನನ್ನ ದೋಸ್ತರಿಂದ ಬುದ್ಧಿ ಕಲ್ತಾನಲ್ಲ, ಜೀವನದ ಶತ್ರುನ್ ಕೂಡ ಒಂದು ಲೆಕ್ಕಲೆ ನಾನು ನಂಬ್ತ ಶತ್ರುನ್ ಮಗಳ ಹೋಗಿ ಮಲ್ಕೋತನ ಕರೆ ಈ ದೋಸ್ತರು ಎಂಬಲ್ಲಿ ಯಾವತ್ತು ಅಡ್ಯಾಡಕ್ ಹೋಗಂಗಿಲ್ಲ. ದೋಸ್ತರು ಹೇಳಿದ ಮಾತು ಯಾವಾಗೂ ಕೇಳುವಂಗಿಲ್ರಿ. ಅವ್ನ ಉಪಯೋಗ ಬರಲಿಲ್ಲ ಮಾತುಗಳ ಎಲ್ಲ ಬರೀ ಮನಿ ಮುರುಕು ಆಟಗಳ ಮನಿ ಮುರುಕು ಅಂತ ಒಂದು ಐಡಿಯಾಗಳ ಹೋಸ್ಕೊಳ್ಳೋ ಮಕ್ಕಳು ಜೀವನದಾಗ ಒಂದು ಕೆಲಸವನ್ನು ನೆಟ್ಟಕ ಮಾಡಲಿಲ್ಲ. ಅವನ ತಾಂತಕೇಶಿಂದ ಇವತ್ತು ನಿಂಗೆ ಈ ಪರಿಸ್ಥಿತಿಗೆ ಬಂದು ನೀ ಏನೋ ಜೀವನದ ದೊಡ್ಡ ಮಟ್ಟ ಸಾಧನೆ ಮಾಡಿದ ಅನ್ನೋದಕ್ಕೆ ಕಾರಣ ದೋಸ್ತ ಆಗಿರ್ತಾನೆ. ಇವತ್ತು ನೀನು ಜೀವನದಾಗ ಇವತ್ತು ರೋಡಿಗೆ ಭಿಕ್ಷೆ ಬಿಡಾಕೈತಿ ಕಾರಣ ಅದಕ್ಕೆ ನೀನು ದೋಸ್ತ ಆಗಿರ್ತಾನೆ. ನೆನಪಿಟ್ಕೋ. ನನಗೆ ಸುಳ್ಳು ಅನಿಸ್ಬೋದು, ಆದ್ರೆ ಕೂತು ಸ್ವಲ್ಪ ಯೋಚನೆ ಮಾಡ. ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಿನ್ನ ದೋಸ್ತ ಕಾರ್ಯ ಇರ್ತಾನಲ್ಲೇ. ಅವನ ಊರಾಗ 4 ಮಂದಿ ಮೆಟ್ಲೆ ಬಡ್ದ ಆ ಮನ್ಯಾಗ ಎದಿ ಮೇಲೆ ಹೆಂಗೆ ಹಿಡಿದು ದುಗ್ಸಾಕತ್ತಾರ ಅಂತ ತಿಳ್ಕೊಂಡ್ಬಿಡು. ನಿನ್ನ ದೋಸ್ತ ಏನೇನು ಮಾಡ್ಯಾನ ನಿನಗಾತ ನನಗೂ ಗೊತ್ತಾಗೈತ. ಆಗ ಹೇಳ್ದಂಗ ಅಂದಂಗ ನಾ ಯಾವ ದೋಸ್ತರ ಬಗ್ಗೆ ಹೇಳಾಕತ್ತನ ಗೊತ್ತಾನೆ. ಈ ದೋಸ್ತದಾಗ ಭಾಳ ನಮ್ನಿ ದೋಸ್ತಗಳು ಅದಾವ. ಕೆಲವೊಂದು ದೋಸ್ತರುಗಳು ಹೆಂಗಿರ್ತಾವ ಆಟ ಹಾಯ್ ಬಾಯ್ ಇಂಥ ದೋಸ್ತರು ಏನದಲ್ಲ ಇವ್ರು ದೇವ್ರಿಗೆ ಸಮ. ಇವ್ರು ಹೋಸ್ಗಳು ಮಕ್ಕಳು. ಯಾಕಂದ್ರೆ ಇವ್ರು ಅವ್ರ ಪಾಡಿಗಟ್ಟ ಹಾಯ್ ಬಾಯ್ ಹಾ ಮಚ್ಚಿ ಮಗ ಮಾಮ ಅಂತ ಅನ್ಕೋತ ಅತ್ತ ಹೋಗ್ಬಿಡ್ತಾಳೆ. ಇವು ದೇವ್ರಿಗೆ ಸಮ, ದೇವ್ರಿಗಿಂತ ಹೆಚ್ಚಿನ ಇವ್ರು ಒಂದ್ ಲೆಕ್ಕ ಇವ್ರು ಫೋಟೋ ಗಿಟ್ಟ ಮನ್ಯಾಗ ಪೂಜೆ ಮಾಡ್ರು ಅಡ್ಡಿ ಇಲ್ರಿ. ಆದ್ರೆ ಮಂಗೆ ಆಡ್ಸಿ ಮಕ್ಳು ಇರ್ತಾವ ನೋಡು. ಯಾರ ಬಗ್ಗೆ ಹೇಳಾಕತ್ತಾನಂದ್ರ ಅವನು ಸಣ್ಣಾಗಿರ್ತಾಗ ನಾವು ನೆತ್ತಿ ಮ್ಯಾಗ ಮಾಸ್ ಸಾರಿರಂಗಿಲ್ಲ. 1ನೇ ಸ್ಕೂಲ್ದಾಗ ಸಾಲಿಗೆ ಹಚ್ಚಿ ಅವನವನ 1ನೇ ಸ್ಕೂಲ್ದಾಗ ಒಂದೇ ಚಡ್ಡಿಯಾಗ ಕಾಲ್ ಹಾಕಿ ಅದ ಚಡ್ಡಿ 20 ತಂದಲ್ಲಿ ಹರಿಯೋಂಗ ಮಾಡಿದ್ದಲ್ಲ ಆ ದೋಸ್ತ ಬಗ್ಗೆ ಹೇಳಾಕತ್ತಾನ. ಭಾಳ ಮಂದಿ ಇರಂಗಿಲ್ಲ ಇವ್ರ, ಒಟ್ಟ ಭಾಳ ಮಂದಿ ಇರಂಗಿಲ್ರಿ. ಅವನವ್ನು ಭಾಳ ಆದ್ರೆ ಇಬ್ಬರಾಗಲಿ ಒಬ್ಬ ಇರ್ತಾನ. ಅವನವ್ನ ಊರಾಗ 100 ಮಂದಿ ಕೆರೆ ಬೇಸತ್ತಾನ. ಮತ್ತೆ ಎಲ್ಲಾರ ಮುಂದೆ ಅವ ಕರೆ ಅವ ಹುಚ್ಚ ತತ್ವಜ್ಞಾನಿ ಇದ್ದಂಗ ಅವ ಎಲ್ಲಾರ ಮುಂದೆ ತಾನ ಕರೆ. ನಮ್ಮ ಮನ್ಯಾಗ ಅವ ಕರೆ ಅವ ಶಾಣ್ಯ ಸುಳಿ ಮಗ ಅವ. ನಮ್ಮ ಮನ್ಯಾಗ ನೋಡಿ ಕಲಿ ಆ ಹುಡುಗನ ಹೆಂಗೈತ ಅವನು ಅಂತ ದೋಸ್ತ ಮೇಲೆ ನೀ ಪುಣ್ಯ ಬಿಡ್ಬೇಕಂತ ನಮ್ಮ ಮನ್ಯಾಗ ಅವನು ಮೆಟ್ಲು ಹೋಗಿತ್ತಾರ. ಆ ಹುಚ್ಚ ಮಗ ಎಲ್ಲ ಬಿಟ್ಟು ನಿಂತಿರ್ತಾನೆ ಖರೆ ಅವ. ನಾವು ಈ ಪರಿಸ್ಥಿತಿಗೆ ಬಂದದ್ದು ಅದಕ್ಕೆ ಅವ ಕಾರ್ ನಿಲ್ತಾನೆ ಖರೆ. ಆ ಹುಸುಮ ದೊಡ್ಡ ತತ್ವಜ್ಞಾನಿ ವಿದ್ಯಾವಂತ ಆ ಹುಸು ಮಗ ತಾಂತಕೇಶನ್. ನಾವು ಇವತ್ತು ಅಂಗಿ ಹರ್ಕೊಂಡು ಒಂದು ಅದಕ್ಕೆ ಅವ ಕಾರ್ ಇರ್ತಾನೆ ಖರೆ. ನಾವು ದೊಡ್ಡ ವಿದ್ಯಾವಂತ ಅವನ ಹಾಕಿ ಆ ಪ್ರೈಮೇರಿಯಾಗೂ ಡಟ್ಟಂಗ ಕಲಿ ಕೊಡಿಸಲಿಲ್ಲ. ಹೈಸ್ಕೂಲ್ಗೆ ಬಂದಾಕು ಹುಸು ಮಗ ಆ ಹುಡುಗಿ ಹಂಗೆ ಹಿಂಗೆ ನಮ್ಮ ನೋಡಿ ಆ ಹುಡುಗಿ ಹಲ್ಲು ಸೇಕಿ ಹೆರಿದಲ್ಲ ಅವನವ್ನು ಈ ಕಡೆ ತಿರುಗಿ ಸೇಕಿ ನೋಡಂಗಿಲ್ಲ ಕರೆ. ಆದ್ರೂ ಆಕಿ ನಿನ್ನ ನೋಡಕತ್ತಾಳ ಹಂಗ ಮಾಡಕತ್ತಾಳ ನಕ್ಕಳ ಬಿಟ್ಟಂಗಿಲ್ಲ. ನಿಂಗೆ ನಕ್ಕಿ ಬೋತ ಹಾಕಿ ನಕ್ಕಿ ಹಂಗೆ ಮಾಡ್ತಾರವೆ ಬಿಡುವ ನೀ ಹೋಗಿ ಒಟ್ಟ ಕೇಳಿ ಧೈರ್ಯ ಹಾಕಿ ಅವ್ನು ಪಾಂಪು ತೊಗೊಂಡು ಉಬಿಸಿ ಮೂದು ಕಳಿಸಿ ನಮಗೆ ಧೈರ್ಯ ಸಾಲ ಹಾಕಿ ನಾವು ಲಾಸ್ಟಿಗೆ ದೇವಸ್ಥಾನ ನೀನ ಹೋಗ್ಲಿ. ಅವ್ನು ದುರ್ಯೋಧನ ಕರ್ಣನ ಮೇಲೆ ಹೆಂಗೆ ನಂಬಿಕೆ ಇಟ್ಟಿರ್ತಾನಲ್ಲ ಹಂಗೆ ನಾವು ಇವನ ಮೇಲೆ ನಂಬಿಕೆ ಇಟ್ಟ ಕಳಿಸ್ತು. ಆ ಹೋಗಿ ಅಲ್ಲಿ ನಮಗೆ ಸಟ್ ಮಾಡೋದು ತಾಣ ಸಟ್ ಮಾಡ್ಕೊಂಡು ಹಾರ್ಸ್ಕೊಂಡು ಹೋಗಿದ್ದು ಕತ್ತಿಗಳು ಎಷ್ಟೋ ಆಗ್ಯಾವ ಏನೇನೋ ಕತಿ ಏನೇನೋ ನೋಡಿ. ಈ ದೋಸ್ತರ ಸಂಬಂಧ ಸಾಕಾಗಿ ಹೋಗೈತ್ರಿ. ಅವನ ದೋಸ್ತನು ಪದಕ ಹಿಂದಿನ ಕಾಲದಾಗ ಒಂದು ದೊಡ್ಡ ಪದವಿ ಐತ್ರಿ. ಅವ್ನು ಈಗ ಮದುವೆ ಕರಿಯಾಕ ಕಂಜೆಗೆ ಬರಾಕತ್ತದ. ಯಾಕೆ ಅಲ್ಲಿ ಏನು ಕಟ್ಟಿ ಪಿಡಿ ಹಚ್ಚಿ ಏನೋ ಅಲ್ಲಿ ಸಂಸಾರ ಮುದ್ರಪ್ಪ ಹೇಳಾಕೋಲ್ಲ ಅಂತ ಡೇಂಜರಸ್ ಸೋಳ್ ಮಕ್ಕಳು ದೋಸ್ತರು ಇವ್ರು ಹೇಳಾಕ ಬರಂಗ ಇವ್ರ ಮ್ಯಾಗ ನಂಬಿಕೆ ಇಡುವಂಗಿಲ್ರಿ. ಜೀವನದಾಗ ಶತ್ರುನ್ ನಂಬರಿ. ಆದ್ರೆ ಇಂಥ ಹುಚ್ಚುಳ ಮಕ್ಳು ಏನಿರ್ತಾರ ಇಂಥವ್ರು ಒಟ್ಟ ನಂಬಾಕ್ ಹೋಗ್ಬಾರ್ದು. ಇವ್ರನ್ನ ದೂರ ಇಟ್ಟಟ ಚಲೋ, ಮನೆಯಿಂದ ದೂರ ಇಟ್ಟಟ ಚಲೋ. ಇವ್ರನ್ನ ಭಾಳ ತಿಂಡಿ ದೋಸ್ತರು ಇರ್ತಾರೆ. ಇವ್ರು ಭಾಳ ತಿಂಡಿ ಅಂದ್ರೆ ತಿಂಡಿ ಸು ಮಕ್ಕಳು ಏನೇನು ಕತಿ ಏನೇನು ಮಾತು ಗೊತ್ತಾಗೋಲ್ಲ. ಲಾಸ್ಟಿಗೆ ಕಾಲೇಜ್ದಾಗೂ ಅಲ್ಲೂ ಅದನ್ನ ಮಾಡ್ರು. ಪಾಲಿತಿಗೆ ಡಿಗ್ರಿಗೆ ಹಚ್ಚಿದ ಡಿಗ್ರಿಯಾಗ 1 2 3 ಇವು ಸೊಳ್ಳೆ ಮಕ್ಕಳು 3 ವರ್ಷ ಅವ್ನವ್ನ ಹೆಂಗೆ ಕಳೀತೋ ಹೆಂಗೆ ಬಿಡ್ತೋ ಅನ್ನೋದು ಗೊತ್ತಾಗೋದಿಲ್ಲ. ಒಂದು ದಿನ ಕ್ಲಾಸಿಗೆ ಕೊಂಡಿಲ್ಲ. ಆ ಒಂದು ದಿನ ಸಾಲಿ ಗ್ರೌಂಡ್ ಅಡ್ಡಾಡ್ಲಿಲ್ಲ. ಒಂದು ದಿನ ಇವ್ ನಮ್ಮ ಡಿಗ್ರಿ ಹುಡುಗಿಯರು ಯಾರ ಹುಡುಗರು ಯಾರ ನಮ್ಮ ಸರ್ ಯಾರ ಯಾವ ಸರ್ ಯಾವ ಪಾಠ ಹೇಳ್ತಾನೆ ಒಂದು ದಿನ ಅರ್ಥ ಆಗಲ್ಲ. ಅವನಿಗೂ ಆ ಯಾವ ಕಾಲೇಜ್ಗೆ ಹಚ್ಚಿತ್ತಲ್ಲ ಆ ಕಾಲೇಜ್ ಸಂಜೆ ಗಿಂಜಿ ಮೂಂಜಿ ಗೋಂಜೆಲ್ಲ ರಾತ್ರಿ ಕನಿಸೇಕ್ ಬರ್ತತ್ತ ಅಂತ ಅಲ್ಲೆಲ್ಲ ಕರ್ಕೊಂಡು ಅಡ್ಡಾಡಿತ ಹೊಸ
ತಾ ಮಾತ್ರ ಪಾಸ್ ಆಗಿರ್ತಾನ, ನಮ್ಮ ಮಾತ್ರ ಅವ್ನ ಹಿಂದೆ ಬ್ಯಾಕ್ ಉಳ್ದಿರ್ತಾವ. ನಾವು ಸಿಕ್ಕಾಪಟ್ಟಿ ಬ್ಯಾಕ್ ಉಳ್ದ್ಬಿಡ್ತಾವ. ಅಂತ ಹೋದ್ ಮಕ್ಕಳು ಇರ್ತಾರ ಜೀವನದಾಗ. ಅವನ ಹಾಕಿ ಒಂದಕ್ಕೆ ಇಂಥ ದೋಸ್ತರು ಇರ್ತಾರ. ಇಂಥವ್ರು ಇದ್ರೆ ಆದ ಜೀವನ ಉದ್ಧಾರ ಆದಂಗನ ಮುಂದೆ ಬಂದಾಗ ಇವ್ರು ಕಾಲ ಮರಿ ಬಡ್ದು ಹೊರಗೆ ಇರ್ಬೇಕ್ರ. ಅವನು ಎಲ್ಲಿ ಇಡ್ಬೇಕಲ್ಲ ಅಲ್ಲೇ ಇಡ್ಬೇಕು. ಹೋದ್ಸೋಳ್ಬೇಕು ಅಂತ ಅದಕ್ಕೆ ಏನೋ ಲಾಸ್ಟಕ್ಕೂ ಡಿಗ್ರಿ ಮುಗೀತು. ಏನು ತಾವು ಒಂದು ಒಪ್ಪರಿ ನೀವೊಂದು ಒಪ್ಪರಿ ಯಾವಾಗ ಬಿಡುದಿಲ್ಲ. ಈ ಹೋದ್ಸೋಳ್ಬೇಕಲ್ಲ ಅವ್ನವ್ನ ಮನೆಗಳ ಐತೆ ದೋಸ್ತ ನಡಿಲೆ ಹೋಗೋಣ ಟ್ರಿಪ್ ಪ್ಲ್ಯಾನ್ ಮಾಡೋಣ. ಪ್ಲ್ಯಾನ್ ಮಾಡಕ್ಕೆ 8 ದಿನ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಹಂಗೆ ಹೋಗೋಣ ಹಿಂಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾವ. ಲಾಸ್ಟಿಗೆ ಫೋನ್ ಹಚ್ಚ ಫೋನ್ ಸ್ವಿಚ್ ಆಫ್ ಬರ್ತದೆ, ಇಲ್ಲ ಫೋನ್ ರೀಚಾರ್ಜ್ ಆಗಲ್ಲ. ಅವ್ನು ಫೋನ್ ರೀಚಾರ್ಜ್ ಹಾಕಿ ಅವನು ಹೊಳೆ ಹುಚ್ಚು ಮನೆ ಇಂಥ ಒಂದು ಪ್ಲ್ಯಾನ್ ಮಾಡಿದ್ವು. ಅಲ್ಲಿ ಎಲ್ಲರೂ ಬ್ಯಾಗ್ ತುಂಬ ಹೋಗ್ತಾರೆ. ನೀ ಬರಾಕ ಹೋಗ್ತಾನ ಇಲ್ಲೋ ದೋಸ್ತ ನಮ್ಮ ಮನ್ಯಾಗ ನಮ್ಮ ಅಪ್ಪಗೆ ಆರಾಮಿಲ್ಲ, ನಮ್ಮ ಅವ್ಗೆ ಆರಾಮಿಲ್ಲ, ನಮ್ಮ ಆಯಿ ಈಗ ಸಾಯ್ತಾಳು ಆಗ ಸಾಯ್ತಾಳು ಹಾಕತ್ತಾಳು, ನಮ್ಮ ಮಾದಲ್ಲಿ ಮ್ಯಾಕ್ ಕೂತಾನೋ ಆಯಿನ ಕರಿಯಾಕತ್ತಾನೋ. ಬರೀ ಇಂಥ ಕಾರಣಗಳು ಕೊಟ್ಟು ಆ ಟ್ರಿಪ್ ಕ್ಯಾನ್ಸಲ್ ಮಾಡಿ ಹೋಗೋದು ಸುಳ್ಳ. ನಮ್ಗೆ ಆಸೆ ಹಚ್ಚೋದ್ರಿ ಅಲ್ಲಿ ಹೋಗೋಣ ಗೋವಾಕ್ಕೆ ಹೋಗೋಣ, ಹಳ್ಳಿ ಗೋವಾಕ್ಕೆ ಹೋಗೋಣ, ಪೀಸ್ ಹೋಗೋಣ, ಮಸಾಜ್ ಮಾಡ್ಕೊಂಡು ಸುಳ್ಳ. ಇವ್ರ ಮನ್ಯಾಗ 10 ರೂಪಾಯಿ ಕಬ್ರಿನಿಗೆ ದಿಕ್ಕ ಸುಳ್ಳು ಮಕ್ಕಳು ತಗಿಸಿ ಮಸಾಜ್ ಮಾಡ್ಕೊಕ್ ಹೋಗ್ತಾರೆ. ಈ ಹೊಸ ಮಕ್ಕಳು ಏನು ಇಂಥ ದೋಸ್ತ ಹಿಡ್ಕೊಂಡು ನಾವು ಗೋವಾ ಪ್ಲ್ಯಾನ ಆ ಪ್ಲ್ಯಾನ ಟ್ರಿಪ್ ಪ್ಲ್ಯಾನ ಬಾಯಾಗ ಭಾಳ ಅಗ್ಗದ ಬರಾಕತ್ತಾವ. ಸುಮ್ಮತ್ತಿನ ಸೋಷಿಯಲ್ ಮೀಡಿಯಾ ಆಯ್ತೈತೆ. ಬಟ್ ನಾವು ಎಲ್ಲರ ಮುಂದೆ ಕಾಲ್ ಮೇಲೆ ಬಡ್ದು ಹೇಳ್ತೀನಿ ಕರೆ ಇರಲಿ ಅವ್ನು ಈ ಸಮಾಧಾನ ತೊಗೊಳೋಟ. ಇಂಥ ಪ್ಲ್ಯಾನ್ಗಳು ಮಾಡಿ ನಮಗೆ ಆಸೆ ಹಚ್ಚಿ ಲಾಸ್ಟಿಗೆ ಹಿಂಗೆ ಮಾಡ್ಕೊಂಡು ಕೂತ್ರೆ ಹೆಂಗೆ ರೀ ಹೊಟ್ಟೆ ಭಾಳ ತಾಪ ಆಗ್ತದೆ. ಇನ್ನು ಕೆಲವು ಹುಚ್ಚರ್ಸಿ ಮಕ್ಳು ಏನು ಮಾಡ್ತಾರೆ, ಲಾಸ್ಟಿಗೆ ತಿಂಡಿ ತಿಳಿಲತ್ತ ಲಾಸ್ಟಿಗೆ ಒಂದು ಗಿಂಡಿ ಕಡಲ್ಲ ಅನ್ನೋ ಫುಲ್ ಪ್ಲ್ಯಾನ್ ಮಾಡಿ ಪ್ಯಾಕಪ್ ಗಿಪ್ ಮಾಡ್ಕೊಂಡು ಹೋಗಿ ಬರ್ತಾರೆ. ಒಂದು ಏನು ಮಾಡ್ತಾರೋ ದೋಸ್ತ ಎಲ್ಲರೂ ಖರ್ಚು ಬಿಡು ಬೇಡ, ಒಬ್ಬ ಅವ್ರು ರೊಕ್ಕ ಹಾಕ್ರಿ ಮನೆಗೆ ಬಂದ್ಬೇಕು ನಾವೆಲ್ಲ ಪಾಲ ಹಾಕಿ ಪಟ್ಟಿ ಹಾಕಿ ಅವ್ನು ಕೊಟ್ಟು ಬಿಡ್ಡು ಏನೋ ಒಂದು 100-200 ಹೆಚ್ಚಿಗೆ ಕೊಡ್ಡು ತಂದ ಯಾವಾಗೋ ಒಬ್ಬ ಒಪ್ಪಿಸಿ ಬಿಡುದಪ್ಪ. ಅವಾಗ ನಮ್ಮ ಒಬ್ಬ ಗಿರಾಕಿಗಳು ಹಾಕ್ನ ಬಿಡ್ಲಿ ಅಂತ ನಾವು ಒಂದು ಬಾಯ್ತೈ ಪೆಂದು ಬಿಟ್ರಿ ಬಗೆ ಹರಿತಿ ಮಗ ನಿನ್ನೆ ಅವತ್ತು ನೀ ಸಾಕ್ತೀನಿ ನೀ ಅವ್ರ ಪಾಲಿ ಅಲ್ಲಿ ಅವತ್ತು ಅಟ್ಟ ದೇವ್ರು ನೀ ದೋಸ್ತ್ ರೊಕ್ಕ ಕೊಡು ಅದಕ್ಕೆ ಕೊಡಿ ರೊಕ್ಕ ಕೊಡಿ ಎಲ್ಲ ಕೊಡಿ ಇಸ್ಕೊಂಡು ಹೋಗಿ ಅವ್ನು ಗಿಚ್ಚಿ ಗಿಲಿಗಿಲಿ ಇಮಲ ಪಟ್ಟಿ ಟಾರ ಎಲ್ಲ ಮುಗಿಸ್ತಾರೆ. ನೀ ರೊಕ್ಕ ಹಾಕೋದು ರೊಕ್ಕ ಕೊಡ್ದ ಮೊದಲು ಒಬ್ಬ ಕೊಡಬೇಕು, ಆಮೇಲೆ ಮನೆಗೆ ಬಂದು ಲೆಕ್ಕ ಹೇಳ್ತಾರಪ್ಪ. ಅವ್ಗೆ ಇಟ್ಟು ನೀವು ರೊಕ್ಕ ಕೊಟ್ರೆ ಯಾವಾರ ಬಗ್ಗೆ ಕೇಸ್ ಪುಲ್ಲ ಕೇಲ್ ಕದಮ್ ನಾಟಕ ಬಂದತಂದು ಈ ಒಂದು ಪ್ಲ್ಯಾನ್ ಮಾಡ್ಕೊಂಡು ಅಲ್ಲೆಲ್ಲ ಒಬ್ಬರ ಕಡೆ ರೊಕ್ಕ ಇಸ್ಕೊಂಡು ಹಾಕಿರ್ತಾರ. ಮನೆಗೆ ಬಂದ್ಮ್ಯಾಕ ಅವ್ನು ಫೋನ್ ಎತ್ತುವಂಗಿಲ್ಲ, ಅವ್ನ ಕಡೆ ಸರಿಯಾಗಿ ಕಾಯೋಂಗಿಲ್ಲ. 6 ವರ್ಷ ಸರಿಯಾಗಿ ಕಾಯೋಂಗಿಲ್ಲ 6 ವರ್ಷ. ಯಾಕಂದ್ರೆ ಬೇಟೆ ಅದ ರೊಕ್ಕ ಕೇಳ್ತಾನೋ ಅಲ್ಲಿ ತಿಂದು ಒಂದು ಬಾಡ್ಸಿರ್ತಿ ಅಲ್ಲೇ ಕೇಳ್ತೀವಿ ಮತ್ತೆ ರೊಕ್ಕ ಕೊಡೋದಾಕೈತಿ. ಕಡೆ ತಲಿ ಹಾಕಿ ಸೇಕ್ ಮಕ್ಕೊಳಂಗಿಲ್ಲ. ಇಂಥ ದೋಸ್ತರ ಅವನವನ್ನ ಹಾಕಿ ಒಂದಕ್ಕೆ ನೋಡ್ರಿ ಜೀವನದಾಗ ಹೇಳಕತ್ತನ್ ಕೇಳಿ ಶತ್ರು ನಿಮ್ಮಲ್ಲಿ ಸಂಸಾರ ಮಾಡ್ಬೋದು. ಅದು ಇಂಥ ಕೂಸು ಮಕ್ಕಳು ಇಟ್ಕೊಂಡ ಬದನಿಕಾಯಿ ಸೇಕ ಖರೀದಿ ಮಾಡೋಕ್ಕಾಗ್ಬೋದು. ಇದು 100ಕ್ಕೆ 100 ಸತ್ಯ. ಅವನು ಇದು ಪ್ರತಿಯೊಂದು ಟೀಮ್ದಾಗೂ ಇಂಥ ಹೊಸ ಮಕ್ಕಳು ಇದ್ದಾಗ ಇರ್ತಾರೆ. ಇರಾಕ ಬೇಕಾ ಭಾಳ ಇರಂಗಿಲ್ಲ ಇವ್ರ ಇಬ್ಬರ ಲಾಸ್ಟಕ್ಕೆ ಒಬ್ಬರು ಯಾಕೆ ಇರತ್ತಾನ, ಒಬ್ಬರು ಯಾಕೆ ಅಂತ ತಿಕ್ಕ ಹಡಿಸಿ ಮಕ್ಕ ಇರ್ತಾನ. ಅಂಥವ್ರನ್ನ ಏನೈತ ಕಾಲ್ ಮೇಲೆ ಬಡ್ದ ಸ್ವಲ್ಪ ದೂರ ಹುಡುಕ್ ಬರೀ. ಯಾಕಂದ್ರೆ ಇವ್ರ ತಾವು ಮುಂದೆ ಹೋಗೋದಿಲ್ಲ, ನಿಮ್ಮನ್ನು ಮುಂದೆ ಓಡಿಸೋದಿಲ್ಲ, ತಾವು ಮುಂದೆ ಹೋಗ್ಬೋದು ಒಂದು ಲೆಕ್ಕರೆ. ನನ್ನ ಮಾತ್ರ ಇವ್ರು ಏನು ಮಾಡ್ಬೇಕಲ್ಲ ಅದನ್ನೆಲ್ಲ ಮಾಡಿ ಮುಗಿಸಿ ಬಿಡ್ತಾರೆ. ಇಂಥ ಹುಚ್ಚು ಮಕ್ಕಳು ಏನೈತೆ ಮೆಟ್ಲೆ ಬಡ್ದ ಸ್ವಲ್ಪ ದೂರ ಇಡೋದು ಬರೀ. ಮತ್ತು ನೀವು ಭಾಳ ಮುಂದುವರೆದು ಕೇಳ್ಬೋದು, ದೋಸ್ತಿ ಬಗ್ಗೆ ನೀ ಹಂಗೆ ಮಾತಾಡ್ತೇನೆ ಹೆಂಗೆ ಮಾತಾಡ್ತೇನೆ ಏನೋ ನೀ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ನೀವು ಕೇಳ್ಬೋದು. ಅಣ್ಣ ಒಂದು ಹಿರಿಯರು ಹಿಂದಿನ ಕಾಲದಾಗ ಒಂದು ಮಾತು ಹೇಳ್ಯಾರ, ಸಾವಾಸ ದೋಷ ಮಾಡಿ ಸನ್ಯಾಸಿ ಕೆಟ್ಟ ಅಂತ ಮಾತದ. ಅಂತ ಸಾವಾಸ ದೋಷ ಸನ್ಯಾಸಿನೇ ಕೆಟ್ಟ. ಆದ್ರೆ ನೀ ಯಾವ ಲೆಕ್ಲಿ ಅಣ್ಣ ಇಂಥ ಹುಚ್ಚು ಮಗ ದೋಸ್ತಿ ಮಾಡಿದಿ ನೀ ಕೆಡೋದಲ್ಲ. ಅಯ್ಯೋ ನಿನ್ನ ಮಣ್ಣ ಕೊಟ್ಟು ಹೋಗಾರೋ ನೆನಪು ಬಿಡ್ತಾವ. ಹುಚ್ಚು ಮಕ್ಕಳಿಂದ ಸ್ವಲ್ಪ ದೂರ ಇರ್ರಿ ಅಂತ ಹೇಳ್ತಾ ಇಲ್ಲಿ ಈ ವಿಡಿಯೋ ಮುಗ್ಸಾಕತ್ತೇನ್ರಿ. ಹಂಗ ಯಾರು ತಪ್ಪು ತಿಳ್ಕೊಬೇಡಿ, ಇದನ್ನು ಕಾಮಿಡಿ ದೃಷ್ಟಿಯಿಂದ ಮಾತ್ರ ಮಾಡಲಾಗೈತಿ. ಹಂಗೆ ಸೀರಿಯಸ್ ಆಗಿ ತೊಗೊಂಡು ಇಂಥ ಹೊಸ ಮಕ್ಕಳು ಭಾಳ ಮಂದಿ ಇರ್ತಾರೆ. ಇದನ್ನು ಸಹ ಕಾಮಿಡಿ ಆಯ್ತು ಬೇರೆ. ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತೀವಿ, ಫೇಸ್ಬುಕ್ ನೋಡಿದ್ರೆ ಫಾಲೋ ಮಾಡಿ. ನಮಸ್ಕಾರ.